ನಾವಿವತ್ತು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಗಾಂಧಿ ನಡಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ದೇಶದಲ್ಲಿ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಒಂದು ರದ್ದುಗೊಳಿಸುವಂತ, ಅಂದ್ರೆ ಅದರ ಹೆಸರನ್ನ ಬದಲಾವಣೆ ಮಾಡಿ ಆ ಯೋಜನೆಯ ಮೂಲ ಉದ್ದೇಶ ಏನಿದೆ ಅದನ್ನ ರದ್ದುಗೊಳಿಸಿ ಜನರಿಗೆ ಸಿಗುವಂತಹ ಸವಲತ್ತುಗಳನ್ನು ಸಿಗದ ಹಾಗೆ ಮಾಡಬೇಕು ಎನ್ನುವ ಹುನ್ನಾರವನ್ನ ಕೇಂದ್ರ ಮೋದಿ ಸರ್ಕಾರ ನಡೆಸ್ತಾ ಇದೆ. ಇದರ ವಿರುದ್ಧ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮನ್ರೇಗಾ ಬಚಾವೋ ಆಂದೋಲನ ಅಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಪಾದಯಾತ್ರೆಗಳನ್ನ ಜನಜಾಗೃತಿ ಸಭೆಯನ್ನ ಮಾಡ್ತಾ ಇದ್ದೇವೆ. ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಕಚೇರಿಯ ತನಕ ನಾವು ಪಾದಯಾತ್ರೆಯ ಮುಖಾಂತರ ಹೋಗಿ ಅಲ್ಲಿ ಮನವಿಯನ್ನು ಮಾಡಲಿಕ್ಕಿದ್ದೇವೆ. ಈ ಪಾದಯಾತ್ರೆಯ ಇವತ್ತಿನ ನಡಿಗೆಯ ಪ್ರಮುಖ ಉದ್ದೇಶ ಏನಂದ್ರೆ ಮನ್ರೇಗಾ ಯೋಜನೆಯನ್ನ ರದ್ದುಗೊಳಿಸುವಂತಹದ್ದು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ಬಡ ಜನರ ಒಂದು ಹಿತದೃಷ್ಟಿಯಿಂದ ಎಲ್ರಿಗೂ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರಿಗೂ ಕೈ ತುಂಬ ಸಂಬಳವನ್ನು ಕೊಡಬೇಕು, ಯಾರು ಕೂಡ ಹಸಿದು ಮಲಗಬಾರದು ಎನ್ನುವ ದೃಷ್ಟಿಯಿಂದ ಮನ್ರೇಗಾ ಯೋಜನೆಯನ್ನು ತಂದಿದ್ದಾರೆ. ಆದರೆ ಯಾವತ್ತೂ ಕೂಡ ಬಿಜೆಪಿಯವರಿಗೆ ಜನರಿಗೆ ಕೊಟ್ಟು ಏನೂ ಗೊತ್ತಿಲ್ಲ. ಎಲ್ಲರೂ ಜನರನ್ನ ಕಿತ್ತುಕೊಂಡು ಗೊತ್ತಿರುವಂತಹ ಬಿಜೆಪಿ ಪಕ್ಷ ಕೇವಲ ಗಾಂಧಿಯ ದ್ವೇಷದಿಂದ, ಗಾಂಧೀಜಿಯವರ ದ್ವೇಷದ ಕಾರಣದಿಂದ ಯೋಜನೆಯನ್ನು ಮರುನಾಮಕರಣ ಮಾಡಿ ಯೋಜನೆಯನ್ನು ರದ್ದುಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಎಲ್ಲ ಆ ಪ್ರಯತ್ನದ ವಿರುದ್ಧ ನಾವು ಜನಜಾಗೃತಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ಪಾದಯಾತ್ರೆ ಮುಖಾಂತರ ಹೋಗ್ಲಿಕ್ಕಿದ್ದೇವೆ. ಇವತ್ತಿನ ಪಾದಯಾತ್ರೆಗೆ ಆಗಮಿಸಿರುವ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ರವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುಭದ್ರಾ ಅವರು ಕೂಡ ಇದ್ದಾರೆ. ಅವರಿಗೆ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಗೋಪಿನಾಥ್ ಭಟ್ರು ಕೂಡ ಇದ್ದಾರೆ. ಹಾಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸುಪ್ರೀತ್ ಶೆಟ್ಟರು ಮತ್ತೆ ವಿವಿಧ ಸ್ತರಗಳ ಪದಾಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಹಾಗೆ ಸದಸ್ಯರುಗಳು, ಎಲ್ಲ ನಾಯಕರುಗಳನ್ನು ನಾನು ಇವತ್ತಿನ ಪಾದಯಾತ್ರೆಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈಗ ಈ ಪಾದಯಾತ್ರೆಯನ್ನು ನಾವು ಆರಂಭಿಸ್ತಾ ಇದ್ದೀವಿ. ಗಾಂಧೀಜಿ ಅವರ ಹೆಸರಲ್ಲಿ ಇರುವಂತಹ ಯೋಜನೆಯನ್ನ, ಗಾಂಧೀಜಿ ನಮಗೆ ಸಾರಿದಂತಹ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತೇವೆ. ನಾವು ತುಂಬಾ ಶಾಂತವಾಗಿ ಹೋಗಿ ಮನವಿಯನ್ನು ಮಾಡ್ಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಗಾಂಧಿ ದ್ವೇಷವನ್ನ ಕೇಂದ್ರ ಸರ್ಕಾರ ಮುಂದುವರಿಸಿದ್ರೆ ಈ ಯೋಜನೆಯನ್ನ ಕಡಿತ ಮಾಡಿ ಅವರೇನು ಹೊಸ ಹೆಸರನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳಲಿಕ್ಕೂ ಸರಿಯಾಗಿ ಒಂದು ವಿಚಿತ್ರವಾಗಿರುವಂತಹ ಹೆಸರನ್ನು ನೀಡಿದ್ದಾರೆ. ಆ ಹೆಸರನ್ನ ಮತ್ತೆ ಗಾಂಧಿ ಅವರ ಹೆಸರನ್ನು ಹಾಕಬೇಕು ಎನ್ನುವ ನಮ್ಮ ಮನವಿಯನ್ನು ನಾವು ಇವತ್ತು ಮಾಡ್ಲಿಕ್ಕಿದ್ದೇವೆ. ಎಲ್ಲರೂ ಈಗ ಈ ಪ್ರತಿಭಟನಾ ಸಭೆಗೆ ಸಹಕಾರವನ್ನು ಕೊಡ್ತೀವಿ. ರದ್ದುಗೊಳಿಸಿದ ಬಿಜೆಪಿ ಸರ್ಕಾರಕ್ಕೆ, ಮನ್ರೇಗಾ ರದ್ದುಗೊಳಿಸಿದ ಬಿಜೆಪಿ ಸರ್ಕಾರಕ್ಕೆ, ಮನ್ರೇಗಾ ರದ್ದುಗೊಳಿಸಿದ ಬಿಜೆಪಿ ಸರ್ಕಾರಕ್ಕೆ बोलो कांग्रेस पार्टी की ಜನರ ಉದ್ಯೋಗವನ್ನು ಕಸಿದುಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ बचाओ बचाओ मनरेगा बचाओ 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 मनरेगा बचाओ जन विरोधी केंद्र बीजेपी सरकारಕ್ಕೆ जन विरोधी केंद्र बीजेपी सरकारಕ್ಕೆ जन विरोधी मोदी सरकारಕ್ಕೆ सीताराम ईश्वर अल्लाह मनरेगा रद्दु ಮಾಡುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ರದ್ದು ಮಾಡುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮಹಾತ್ಮ ಗಾಂಧಿಯವರನ್ನ, ಗಾಂಧಿಯ ಹೆಸರನ್ನ ಆ ಯೋಜನೆಯಿಂದ ತೆಗಿಬೇಕು. ಆ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಒಂದು ಹೆಸರನ್ನೇ ಈ ದೇಶದ ಜನರ ಮನಪಟಲದಿಂದ ತೆಗಿಬೇಕು ಎನ್ನುವ ಹುನ್ನಾರವನ್ನು ನಡೆಸುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಗಾಂಧೀಜಿಯವರ ಮೇಲಿನ ಅಭಿಮಾನದಿಂದ ಇವತ್ತು ನಾವೆಲ್ಲರೂ ಜೊತೆಯಾಗಿ ಪಾದಯಾತ್ರೆಯ ಮುಖಾಂತರ ಬಂದಿರುವಂಥ ಎಲ್ಲ ಕಾಂಗ್ರೆಸ್ ಪ್ರಮುಖರು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಜೊತೆಗೂಡಿದ್ರೆ ಗಾಂಧಿಯ ಹೆಸರನ್ನ ಖಂಡಿತ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಪಾದಯಾತ್ರೆಗೆ ಬಂದಿರುವ ಎಲ್ಲ ನಾಯಕರುಗಳನ್ನ, ಕಾರ್ಯಕರ್ತರುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಈ ಪಾದಯಾತ್ರೆಯ ಉದ್ದೇಶವನ್ನು, ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಬೇಕಾಗಿ ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭದ್ರಾ ಅವರನ್ನ ವಿನಂತಿಸ್ತೀನಿ. ಕಾಂಗ್ರೆಸ್ ಪಾರ್ಟಿ ಕಿ
ಮನ್ರೇಗಾವನ್ನ ಉಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಒಂದು ಆದೇಶದಂತೆ ಮತ್ತು ಸೂಚನೆಯಂತೆ ನಾವು ಇವತ್ತು ಈ ಪ್ರತಿಭಟನೆಯನ್ನು ಇವತ್ತು ಕಾರ್ಕಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಬಡ ಜನರ ಪಾಲಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡುವಂಥ ಒಂದು ಮನ್ರೇಗಾ ಯೋಜನೆಯನ್ನು ಉಳಿಸಬೇಕು ಮತ್ತು ಅದರ ಮೂಲ ಸ್ವರೂಪವನ್ನು ಅದೇ ರೀತಿಯಲ್ಲಿ ಉಳಿಸಬೇಕು ಅನ್ನುವಂಥ ಉದ್ದೇಶ. ನಿನ್ನೆಯ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ನಾವೆಲ್ಲರೂ ಕೂಡ ತುಂಬ ಬೇಸರದಿಂದ ಅವರಿಗೆ ಪುಷ್ಪನಮನವನ್ನು ಸಲ್ಲಿಸುವ ಮೂಲಕ ಆಚರಣೆ ಮಾಡಿದ್ದೇವೆ. ಇಡೀ ವಿಶ್ವ ಮಹಾತ್ಮ ಗಾಂಧಿಯವರನ್ನು ನೆನೆಸುವಂಥ ಕೆಲಸ ನಿನ್ನೆ ದಿವಸ ಆಯಿತು. ಅಂದು ಒಬ್ಬ ಮತೀಯ ಭಯೋತ್ಪಾದಕ, ಈ ದೇಶದ ಮತೀಯ ಭಯೋತ್ಪಾದಕರ ಗುಂಡಿಗೆ ಮಹಾತ್ಮ ಗಾಂಧಿಯವರು ಅಂದು ಬಲಿಯಾದರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ದಿನನಿತ್ಯ ಕೊಲ್ಲುವಂಥ ಪ್ರಯತ್ನವನ್ನು ಬಿಜೆಪಿ ಸರ್ಕಾರ ಮತ್ತು ಸಂಘ ಪರಿವಾರಗಳು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರಿತುಕೊಂಡಿದ್ದೇವೆ. ಅಂದು ಗಾಂಧೀಜಿ ಯಾವ ಕಾರಣಕ್ಕೋಸ್ಕರ ಹತ್ಯೆ ಮಾಡಿದರು, ಗಾಂಧೀಜಿಯ ಹತ್ಯೆಗೆ ಅವರು ಕೊಡುವ ಕಾರಣಗಳು ಏನು ಹೇಳಿದರೆ, ಗಾಂಧೀಜಿಗೆ ಹತ್ಯೆಗೆ ಕೊಡುವ ಕಾರಣಗಳು ಅವು ಬೇರೆ ಆಗಿದ್ರೆ ನಿಜವಾಗಿಯೂ ಗಾಂಧಿ ಹತ್ಯೆಗೆ ಕಾರಣಗಳು ಬೇರೆ ಆಗಿದೆ. ಯಾವ ಗಾಂಧೀಜಿ ಸಮಾನತೆಯನ್ನು ಬಯಸಿದ್ರು, ಯಾವ ಗಾಂಧೀಜಿ ಶೂದ್ರರು ದಲಿತರು ಎಲ್ಲರೂ ಸಮಾನರಂತ ಹೇಳಿದ್ರು, ಆ ಕಾರಣಕ್ಕಾಗಿ ಗಾಂಧೀಜಿ ಹತ್ಯೆಯಾಯಿತು ಅನ್ನುವಂಥದ್ದು ಈ ದೇಶ ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಯಾವ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶವಿಲ್ಲವೋ ಅಂತ ದೇವಸ್ಥಾನಕ್ಕೆ ನಾನು ಬರುವುದಿಲ್ಲ ಅನ್ನುವಂಥ ಮಾತು ಯಾವಾಗ ಗಾಂಧೀಜಿಯಿಂದ ಬಂತೋ ಆಗ ಮೂಲಭೂತವಾದಿಗಳಿಗೆ ಕಣ್ಣು ಕೆಂಪಾಗ್ಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಈ ದೇಶದಲ್ಲಿ ಎಲ್ಲರೂ ಸಮಾನರಾಗಿ ಬದುಕಬೇಕು, ಎಲ್ಲರಿಗೆ ಸಮಾನ ಹಕ್ಕು ಸಿಗಬೇಕು ಅನ್ನುವಂಥ ಘೋಷಣೆಯನ್ನು ಗಾಂಧೀಜಿ ಮಾಡಿದ್ರು, ಅವತ್ತು ಈ ಮೂಲಭೂತವಾದಿಗಳಿಗೆ ಗಾಂಧೀಜಿಯ ಮೇಲೆ ಸಿಟ್ಟುಗಳು ಮತ್ತು ಅವರ ಕೊಲೆಗೆ ಕಾರಣ ಆಯಿತು. ಇವತ್ತು ಅವರು ಗಾಂಧೀಜಿಯನ್ನು ಕೊಲ್ಲಿಕ್ಕೆ ಬೇರೆ ಕಾರಣ ಕೊಟ್ಟರು ಕೂಡ ಗಾಂಧೀಜಿಯ ಕೊಲೆಗೆ ಪ್ರಮುಖ ಕಾರಣಗಳು ಯಾವುದು ಹೇಳಿದರೆ ಗಾಂಧಿ ಬಯಸಿದ ಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಮತ್ತು ಏಕತೆ ಆಗಿರ್ತದೆ. ಇವತ್ತು ಗಾಂಧೀಜಿಯನ್ನು ಆ ಕಾರಣಕ್ಕೋಸ್ಕರ ಈ ದೇಶದ ಮೂಲಭೂತವಾದಿಗಳು ಇವತ್ತೂ ಕೂಡ ಯಾವ ಕಾರಣಕ್ಕೋಸ್ಕರ ಗಾಂಧೀಜಿಯನ್ನ ಅವತ್ತು ಕೇಂದ್ರೋ ಇವತ್ತು ಗಾಂಧೀಜಿಯನ್ನು ಅದೇ ರೀತಿಯಾಗಿ ಪ್ರತಿನಿತ್ಯ ಅವರ ವಿಚಾರಧಾರೆಗಳನ್ನ ಕೊಲ್ಲುವ ಮೂಲಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರವೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಹಿಂದೆ ಆಡಳಿತ ಮಾಡಿದ ಬಿಜೆಪಿ ಸರ್ಕಾರ ಇರ್ಬೋದು, ಗಾಂಧೀಜಿಯ ವಿಚಾರಗಳನ್ನ ಅವರ ಯಾವುದೆಲ್ಲ ಯೋಜನೆಗಳು ಗಾಂಧೀಜಿಯ ಹೆಸರಲ್ಲಿದೆ ಅದನ್ನೆಲ್ಲ ತೆಗೆದು ಹಾಕುವಂತಹ ಪ್ರಯತ್ನಗಳನ್ನ ನಿರಂತರ ಮಾಡ್ತಾ ಇದೆ. ಆದ್ರೆ ಅವರು ಒಂದು ಮಾತು ನೆನಪಿಟ್ಕೊಳ್ಬೇಕು, ಅವರು ಗಾಂಧೀಜಿಯ ದೇಹವನ್ನ ಕೊಲ್ಲಿಕ್ಕೆ ಆಗಿರ್ಬೋದು, ಆದ್ರೆ ಗಾಂಧೀಜಿಯ ತತ್ವ ಸಿದ್ಧಾಂತಗಳು ಈ ವಿಶ್ವದಲ್ಲೇ ಗಾಂಧೀಜಿಗೆ ಇರುವ ಮಹತ್ವ, ಗಾಂಧೀಜಿಗೆ ಇರುವ ಗೌರವ, ಗಾಂಧೀಜಿಗೆ ಇರುವ ಪ್ರೀತಿಯನ್ನು ಅವರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ದೇಶದ ಯಾವುದೇ ಒಬ್ಬ ವ್ಯಕ್ತಿ ವಿಶ್ವದ ಎಲ್ಲಿ ಕೂಡ ಹೋದ್ರೂ ಕೂಡ ಮೊದಲು ಅಲ್ಲಿ ತಲೆಬಾಗುವುದು ಯಾರಿಗೆ ಹೇಳಿದ್ರೆ ಅದು ಗಾಂಧೀಜಿಯವರ ಪ್ರತಿಮೆಗೆ. ವಿಶ್ವದ ಯಾವುದೇ ಒಬ್ಬ ವ್ಯಕ್ತಿ, ಅದು ಅಮೆರಿಕದಿಂದ ಹಿಡಿದು ವಿಶ್ವದ ಯಾವುದೇ ಒಬ್ಬ ವ್ಯಕ್ತಿ ಭಾರತ ದೇಶಕ್ಕೆ ಬಂದಾಗ ಮೊದಲು ಅವನು ತಲೆಬಾಗುವುದು ಯಾರಿಗೆ ಹೇಳಿದ್ರೆ ಅದು ಗಾಂಧಿ ಪ್ರತಿಮೆಗೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಬೇಕು. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ದೇಶವನ್ನು ಒಂದುಗೂಡಿಸಿದ ವ್ಯಕ್ತಿಯನ್ನ ನಿರಂತರವಾಗಿ ಅಪಮಾನ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಅದನ್ನ ಕಾಂಗ್ರೆಸ್ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾವು ನಿಂದಿಸ್ತೇವೆ. ಇವತ್ತು ಗಾಂಧೀಜಿ ಇಲ್ಲದೆ ಇರ್ತಿದ್ರೆ ಇವತ್ತು ದೇಶ ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇತ್ತು ಅನ್ನುವಂತ ಒಂದು ಪ್ರಶ್ನೆ. ಇವತ್ತು ನೂರಾರು ವಿಶ್ವವಿದ್ಯಾಲಯಗಳಲ್ಲಿ ಗಾಂಧೀಜಿಯ ಜೀವನದ ಬಗ್ಗೆ, ಗಾಂಧೀಜಿ ಜೀವನದ ಪದ್ಧತಿಯ ಬಗ್ಗೆ, ಗಾಂಧೀಜಿ ಹೇಗೆ ಬದುಕಿದ್ರು ಅನ್ನೋದರ ಬಗ್ಗೆ ಇವತ್ತು ರಿಸರ್ಚ್ಗಳು ಆಗ್ತಾ ಇದೆ. ಅಂತ ಶ್ರೇಷ್ಠ ವ್ಯಕ್ತಿ ಇವತ್ತು ಗಾಂಧೀಜಿ. ಅಂತ ವ್ಯಕ್ತಿಯನ್ನು ವಿಚಾರಧಾರೆಯನ್ನು ಒಪ್ಪದವರು ಗಾಂಧೀಜಿಯನ್ನು ಕೊಲ್ಲುವಂತಹ ಪ್ರಯತ್ನ ದಿನನಿತ್ಯ ಮಾಡ್ತಾ ಇರುವಂತದ್ದು. ಇವತ್ತು ಮನ್ರೇಗಾ ಯೋಜನೆ, ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವರ ಮತ್ತೆಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತದ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಒಂದು ಒಳ್ಳೆಯ ಕೆಲಸ ಇಡೀ ದೇಶದಲ್ಲಿ ಮಾಡಿದ ಕೆಲಸ ಹೇಳಿದ್ರೆ ಅದು ನರೇಗಾ, ಅದು ಆನಂತರ ಮನ್ರೇಗಾ ಆಯಿತು. ತನ್ನ ಹೊಲದಲ್ಲಿ ತಾನು ಕೆಲಸ ಮಾಡಿದ್ರೆ ಸಂಬಳ ತಗೊಳ್ತಕ್ಕಂಥ ಒಂದು ವಿಶೇಷವಾದ ಒಂದು ಯೋಜನೆ ಯಾವ್ದು ಹೇಳಿದ್ರೆ ಅದು ಮನ್ರೇಗಾ ಯೋಜನೆ. ಇದರಿಂದ ಕೋಟ್ಯಾಂತರ ದೇಶದಲ್ಲಿ ಜನರಿಗೆ ಒಂದು ಉದ್ಯೋಗ ಅವಕಾಶ ಆಯಿತು, ಜನರ ಆರ್ಥಿಕ ಪರಿಸ್ಥಿತಿ ಆಯಿತು. ಅದರ ಫಲವಾಗಿ ಮತ್ತೊಮ್ಮೆ UPA 2 ಗವರ್ಮೆಂಟ್ ಬಂತು. ಇಡೀ ದೇಶದಲ್ಲಿ ಅದಕ್ಕಿಂತ ಹೆಚ್ಚು ಸ್ಥಾನಗಳು ಬಂದಿರೋದ್ರಿಂದಲೇ ಇವತ್ತು ಮತ್ತೊಮ್ಮೆ ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಮನ್ರೇಗಾ ಯೋಜನೆ ಅದು ಒಳ್ಳೆ ಕಾರ್ಯಕ್ರಮ ಆಗದೇ ಇರ್ತಿದ್ರೆ ಮತ್ತೊಮ್ಮೆ ಜನ UPA ಸರ್ಕಾರಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಇಂಥ ಒಳ್ಳೆ ಯೋಜನೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಕ್ರೆಡಿಟ್ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅದರ ಹೆಸರನ್ನು ಬದಲಾಯಿಸುವ ಪ್ರಯತ್ನಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದನ್ನ ಕಾಂಗ್ರೆಸ್ ವಿರೋಧಿಸ್ತದೆ, ಕಾಂಗ್ರೆಸ್ ನಿರಂತರ ವಿರೋಧಿಸ್ತದೆ. ಕೇವಲ ಈ ವಿಚಾರ ಮಾತ್ರ ಅಲ್ಲ, ಯಾವತ್ತೂ ಕೂಡ ಗಾಂಧಿಯ ವಿಚಾರವಾಗಿ ಬಂದಾಗ ಯಾವಾಗ ಗಾಂಧೀಜಿಗೆ ತಾವು ಅಪಮಾನ ಮಾಡ್ತಿರೋ, ಗಾಂಧಿಯ ವಿಚಾರವನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ ಖಂಡಿತ ಕಾಂಗ್ರೆಸ್ ಸಹಿಸುವುದಿಲ್ಲ ಅನ್ನುವಂಥ ವಿಚಾರ. ಕೇವಲ ಯೋಜನೆಗಳು ಮಾತ್ರ ಅಲ್ಲ, ಗಾಂಧಿ ಯಾವ ಅಸ್ಪೃಶ್ಯತೆಯನ್ನ ನಿವಾರಣೆಗೆ ಪ್ರಯತ್ನ ಪಟ್ಟರು ಅದು ಕೂಡ ಕಾಂಗ್ರೆಸ್ನ ಮೂಲ ಮಂತ್ರ ಆಗಿದೆ.
ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಪರಸ್ಪರ ಧರ್ಮ, ಜಾತಿ ನಡುವೆ ಸಂಘರ್ಷವನ್ನು ಕೂಡ ಕಾಂಗ್ರೆಸ್ ಯಾವತ್ತೂ ಸಹಿಸುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬ್ಲಾಕ್ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಈ ವಿಚಾರವನ್ನ ಅತ್ಯಂತ ಕಟುವಾಗಿ ಖಂಡಿಸಿ ಮತ್ತೊಮ್ಮೆ ಮನ್ರೇಗಾವನ್ನ ಜಾರಿ ತರಬೇಕು ಮತ್ತು ಮನ್ರೇಗಾದ ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಯನ್ನು ಆಗಬಾರ್ದು. ಕೋಟ್ಯಾಂತರ ಜನರಿಗೆ ಬದುಕಿಗೆ ಆಧಾರವಾಗಿದ್ದ ಮನ್ರೇಗಾವೇ ಜಾರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದೇಶ ವರ್ತಮಾನದ ಪರಿಸ್ಥಿತಿಯಲ್ಲಿ ಒಂದು ಅರ್ಥದ ದುರಂತ ಸ್ಥಿತಿಯ ಆಡಳಿತ ವ್ಯವಸ್ಥೆ ಅಡಿಯಲ್ಲಿ ಇದೆ ಎನ್ನುವುದಕ್ಕೆ ಮನ್ರೇಗಾ ಎನ್ನತಕ್ಕಂತಹ ಯಾವ ಯೋಜನೆ ಇದೆ, ಯಾವ ಯೋಜನೆ ಈ ದೇಶದ ಬಡವರಿಗೆ ಬದುಕಿನ ಅವಕಾಶವನ್ನು ಮಾಡಿಕೊಟ್ಟಿತ್ತೋ ಅಂಥ ಮನರೇಗಾ ಎನ್ನತಕ್ಕಂತಹ ಜನಪರವಾದಂಥ ಆ ಯೋಜನೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ತಡೆ ಹಿಡಿದಿದ್ದಾರೆ. ಮೇಲ್ನೋಟಕ್ಕೆ ಅದರ ಹೆಸರನ್ನು ನಾವು ಬದಲಿಸಿದ್ದೇವೆ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಮನ್ರೇಗಾದ ಹೆಸರು ಬದಲಿಸಿದ್ದು ಮಾತ್ರವಲ್ಲ, ಮನರೇಗಾದ ಆಂತರಿಕ ವ್ಯವಸ್ಥೆ ಏನುಂಟು ಮೂಲ ಸ್ವರೂಪವನ್ನೇ ಅವರು ಬದಲಿಸಿಬಿಟ್ಟಿದ್ದಾರೆ. ಈ ಬಗ್ಗೆ ನಾನು ಈಗಾಗಲೇ ಪತ್ರಿಕೆಗಳಲ್ಲಿ ನನ್ನ ಹೇಳಿಕೆಗಳು ಬಂದಿದ್ದೇನೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರಿಗೆ ಅನ್ಯಾಯವಾದಾಗ, ಈ ದೇಶದ ದುಡಿಮೆಯನ್ನು ಮಾಡಿ ಬದುಕನ್ನು ಕಟ್ಟಿಕೊಳ್ಳತಕ್ಕಂತಹ ಒಂದು ಬಡತನದ ವರ್ಗಕ್ಕೆ ಅನ್ಯಾಯವಾದಾಗ ಕಾಂಗ್ರೆಸ್ ಯಾವತ್ತೂ ಕೂಡ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಆ ನೆಲೆಯಲ್ಲಿ ಮನ್ರೇಗಾವನ್ನು ಮತ್ತೊಮ್ಮೆ ಪುನಃ ಮರು ಸ್ಥಾಪಿಸಬೇಕು. ಕೇವಲ ಅದರ ಹೆಸರು ಬದಲಾವಣೆ ಅಲ್ಲ. ಹೆಸರು ಬದಲಾವಣೆ ಯಾವ ರೀತಿಯಲ್ಲಿ ನೀವು ಮಾಡಿದ್ದೀರಿ? ನಿಮ್ಮ ಸ್ವೇಚ್ಛಾಚಾರದ ರಾಜಕೀಯಕ್ಕೆ, ನಿಮ್ಮ ಸ್ವೇಚ್ಛಾಚಾರದ ಆಡಳಿತ ವ್ಯವಸ್ಥೆಗೆ, ಮನುವಾದಿ ಸಂಸ್ಕೃತಿಯನ್ನು ಈ ದೇಶದಲ್ಲಿ ಪ್ರತಿಪಾದನೆ ಮಾಡಬೇಕು ಎನ್ನುವ ಗುರಿಯೊಂದಿಗೆ ಅನುಷ್ಠಾನಗೊಂಡಂಥ ನಿಮ್ಮ ಸರ್ಕಾರಕ್ಕೆ ಗಾಂಧಿ ಒಬ್ಬ ಭಯೋತ್ಪಾದಕನಾಗಿ ಕಾಣುತ್ತಿದ್ದಾರೆ. ಅವರ ಹೆಸರನ್ನು ನಾಶ ಮಾಡಬೇಕು ಎನ್ನತಕ್ಕಂಥ ಒಂದೇ ಗುರಿಯೊಂದಿಗೆ ನೀವು ಮಾಡಿದ್ದೀರಿ. ನನ್ನ ಪ್ರಶ್ನೆ ನಿಮ್ಮಲ್ಲಿ ಇದು: ನೀವು ಗಾಂಧೀಜಿಯ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದೀರಲ್ಲ, ಇನ್ನು ಬೇರೆ ಯಾರದ್ದಾದ್ರೂ ಹೆಸರನ್ನು ಇಡ್ಬೋದಿತ್ತಲ್ಲ, ನೀವು ರಾಮನದ್ದೇ ಹೆಸರನ್ನು ಯಾಕೆ ಇಟ್ಟಿದ್ದೀರಿ? ಈ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ, ಈ ದೇಶವಾಸಿಗಳನ್ನು ಕಾಡುತ್ತಿದೆ. ರಾಮನ ಹೆಸರನ್ನು ಇಡತಕ್ಕಂತಹ ನೈತಿಕತೆ, ರಾಮ ಪ್ರತಿಪಾದಿಸಿದಂತಹ ಧರ್ಮವನ್ನು ಉಲ್ಲೇಖಿಸಿ ರಾಮ ಪ್ರತಿಪಾದನೆ ಮರ್ಯಾದ ಪುರುಷೋತ್ತಮ ರಾಮ ಪ್ರತಿಪಾದನೆ ಮಾಡಿದಂಥ ಸತ್ಯ ಏನುಂಟು, ಧರ್ಮ ಏನುಂಟು, ಅದಕ್ಕೆ ದ್ರೋಹ ಮಾಡಿ ರಾಮನ ಹೆಸರಲ್ಲಿ ರಾಜಕೀಯವನ್ನು ಮಾಡಿದವರು ನೀವು. ನಿಮಗೆ ರಾಮನ ಹೆಸರು ನೀಡತಕ್ಕಂಥ ನೈತಿಕತೆ ಇದೆಯೇ ಎನ್ನತಕ್ಕಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಹುಶಃ ನರೇಗಾ ಯೋಜನೆಯಡಿಯಲ್ಲಿ 622 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಬರುವಂಥದ್ದು ಬಾಕಿ ಇದೆ. ಕೇಂದ್ರ ಸರ್ಕಾರದಿಂದ 622 ಕೋಟಿ ರೂಪಾಯಿ ಬಾಕಿಯನ್ನು ಇಟ್ಟುಕೊಂಡು ನೀವು ಏನು ಹೇಳ್ತೀರಿ? ಮುಂಚೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. 100 ರೂಪಾಯಿಯಲ್ಲಿ 10 ರೂಪಾಯಿಯನ್ನು ರಾಜ್ಯ ಸರ್ಕಾರ ಹಾಕಬೇಕು ಮತ್ತು 90 ರೂಪಾಯಿಯನ್ನು ಕೇಂದ್ರ ಸರ್ಕಾರ ಹಾಕಬೇಕು. ಇನ್ನು ಅದಕ್ಕೆ ವಿನಿಯೋಗಿಸಬಹುದಾದಂಥ ಮೆಟೀರಿಯಲ್ಸ್, ಸಾಮಗ್ರಿಗಳನ್ನು ಜಂಟಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಪ್ಲೈ ಮಾಡಬೇಕಿತ್ತು. ಆದರೆ ಈಗ ನೀವು ಏನು ಮಾಡಿದ್ದೀರಿ? ಈ ಯೋಜನೆ ಅಡಿಯಲ್ಲಿ 90% ಅಲ್ಲ, 60% ಕೇಂದ್ರ, 40% ರಾಜ್ಯ, ಮತ್ತು ಅದಕ್ಕೆ ಕೊಡತಕ್ಕಂಥ ಮೆಟೀರಿಯಲ್ಸ್ ಏನುಂಟು ಸಾಮಗ್ರಿಗಳು, ಅದನ್ನು ರಾಜ್ಯ ಸರ್ಕಾರವೇ ಕೊಡಬೇಕು ಅಂತ ಈ ಯೋಜನೆ ಅಡಿಯಲ್ಲಿ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಹೌದು, ಇನ್ನೊಂದು ತಿದ್ದುಪಡಿ. ಯಾವ ಕೂಲಿ ಕಾರ್ಮಿಕರು ತಮ್ಮ ಮನೆಯಲ್ಲಿ ಒಂದು ವೀಳ್ಯದೆಲೆಯ ತೋಟವನ್ನು ಮಾಡ್ತಿದ್ರು, ಆ ತೋಟಕ್ಕೆ ಪೂರಕವಾದ ಕೆಲಸವನ್ನು ಆ ಮನೆಯ ಯಜಮಾನ ಈ ಒಂದು ಯೋಜನೆಯ ಮೂಲಕ ಅನುಷ್ಠಾನ ಮಾಡಬಹುದಾಗಿತ್ತು. ಇಂಗು ಗುಂಡಿಯನ್ನು ಮಾಡಬಹುದಾಗಿತ್ತು. ಹಳ್ಳಿಗಳಲ್ಲಿ ಹರಿಯತಕ್ಕಂಥ ತೋಡುಗಳ ಕಸವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಬಹುದಾಗಿತ್ತು. ಆದರೆ ವರ್ತಮಾನದ ತಿದ್ದುಪಡಿ ಅಡಿಯಲ್ಲಿ ಇದು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ. ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತಹ ಯಾವುದು ಅಭಿವೃದ್ಧಿಯ ಕೆಲಸಗಳು,
ವರ್ತಮಾನದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ನೆಲೆಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಂತ ಹೇಳಿದರೆ ಹಳ್ಳಿಯ ರೈತನ ಅಭಿವೃದ್ಧಿ ಅಲ್ಲ, ಹಳ್ಳಿಯ ಅಭಿವೃದ್ಧಿ ಅಲ್ಲ, ನಗರೀಕರಣ ವ್ಯವಸ್ಥೆ, ಚರಂಡಿ ರಿಪೇರಿ, ಇನ್ನಿತರ ಕೆಲಸಗಳನ್ನು ಮಾಡುವಂಥ ಅವಕಾಶ. ಅಂದರೆ ಯಾರು ದೇಶದ ಕಾಂಟ್ರಾಕ್ಟರ್ಸ್ಗಳಿದ್ದಾರೆ ಅವರಿಂದ ಈ ಒಂದು ಯೋಜನೆಯನ್ನು ದುರುಪಯೋಗ ಪಡಿಸತಕ್ಕಂತಹ ಒಂದು ಪೂರಕ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಈ ತಿದ್ದುಪಡಿಯೊಂದಿಗೆ ಮಾಡಿದೆ. ಆ ನೆಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಈ ಮನರೇಗಾ ಯೋಜನೆಯನ್ನು ಈ ಹಿಂದಿನ ಹೆಸರಿನಡಿಯಲ್ಲಿ ಮರುಸ್ಥಾಪಿಸಬೇಕು ಎನ್ನುವಂಥ ಒತ್ತಾಯದೊಂದಿಗೆ ಈ ಹೋರಾಟ ಇನ್ನು ಮುಂದೆಯೂ ಮುಂದುವರಿಯುತ್ತದೆ ಅಂತೇಳಿ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕೇವಲ ಕಾಂಗ್ರೆಸ್ ಪಾರ್ಟಿ ಕಿ ಮನ್ರೇಗಾ ಯೋಜನೆಯ ಮೂಲ ಹೆಸರನ್ನ ಮತ್ತೆ ಮರುಸ್ಥಾಪಿಸುವ ತನಕ ನಮ್ಮ ಹೋರಾಟ ನಿರಂತರವಾಗಿ ನಡೀಲಿಕ್ಕಿದೆ ಎಂದು ಕರೆ ನೀಡಿದ ಜಿಲ್ಲಾ ವಕ್ತಾರರಾದ ಬಿಪಿನ್ ಚಂದ್ರಪಾಲ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಹಿರಿಯ ವಕೀಲರಾದ ಶೇಖರ್ ಮಡಿವಾಳರವರು ಮಾತನಾಡಬೇಕಾಗಿದೆ. ಈ ಒಂದು ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆ ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಬದಲಾಯಿಸುವ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ನಡೆಸತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶಾದ್ಯಂತ ನಡೆಸಿಕೊಂಡು ಬರತಕ್ಕಂಥ ಹೋರಾಟದ ಬಗ್ಗೆ ಕಾಂಗ್ರೆಸ್ ಪಕ್ಷ ಕೂಡ ಕೈಜೋಡಿಸಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ಭಾಳ ಆಶ್ಚರ್ಯ ಏನಂತ ಹೇಳಿದರೆ, ಈ ದೇಶದ ಪ್ರಧಾನಮಂತ್ರಿಗಳು ನಿನ್ನೆ ದಿವಂಗತ ಮಹಾತ್ಮ ಗಾಂಧಿಯವರ ಸಮಾಧಿಗೆ ಹೋಗಿ ಕೈ ಮುಗಿತಾರೆ. ಅಕ್ಟೋಬರ್ 2ನೇ ತಾರೀಕು ಪ್ರಧಾನಮಂತ್ರಿಗಳು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಹೋಗಿ ಕೈ ಮುಗಿತಾರೆ. ಇಂಥ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇದ್ದಂಥ ಈ ಮನ್ರೇಗಾ ಯೋಜನೆ, ಉದ್ಯೋಗ ಖಾತರಿ ದೃಢೀಕರಣ ಯೋಜನೆ ಹೆಸರನ್ನು ನೀವು ಯಾಕೆ ಬದಲಾವಣೆ ಮಾಡಿದ್ದೀರಿ ಅಂತ ಈ ದೇಶದ ಜನರಿಗೆ ಒಂದು ಹೇಳಿದರೆ ಭಾಳ ಒಳ್ಳೆಯದಿತ್ತು. ಈ ಹೆಸರಿನಿಂದ ನಿಮಗೇನು ತೊಂದರೆ ಆಗಿದೆ ಕೇಂದ್ರ ಸರ್ಕಾರಕ್ಕೆ? ಮಹಾತ್ಮ ಗಾಂಧಿಯವರ ಹೆಸರನ್ನು ಈ ಯೋಜನೆಗೆ ಇಟ್ಟದ್ರಿಂದ, ಈ ದೇಶದಲ್ಲಿ ಈ ಯೋಜನೆ ಮಹಾತ್ಮ ಗಾಂಧಿಯವರ ಹೆಸರಿನಿಂದ ಖ್ಯಾತಿ ಪಡೆದಿದ್ದರಿಂದ ನಿಮಗೆ ಆದ ತೊಂದರೆ ಏನು ಎನ್ನುವುದನ್ನು BJP ನೇತೃತ್ವದ ಕೇಂದ್ರ ಸರ್ಕಾರ ಈ ದೇಶದ ಜನರ ಮುಂದೆ ಹೇಳಬೇಕು. ಇವತ್ತು ಕಾಂಗ್ರೆಸ್ಸಿಗರು ಸ್ಪಷ್ಟವಾಗಿ ಕೇಳಬೇಕು, ಪ್ರಧಾನಮಂತ್ರಿಗಳೇ ನೀವು ಹೇಳಿ ಇದಕ್ಕೆ ಉತ್ತರ. ಈ ಯೋಜನೆ ಹೆಸರನ್ನು ನೀವು ಬದಲಾಯಿಸುವ ಅವಶ್ಯಕತೆ ಏನಿತ್ತು? ಯೋಜನೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಯೋಜನೆ ಸರಿ ಮಾಡಬಹುದೇ ಹೊರತು ಏನು ಆ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಅದಕ್ಕೆ ಬೇರೆ ಹೆಸರು ಕೊಡತಕ್ಕಂಥ ಅವಶ್ಯಕತೆ ಈ ದೇಶದಲ್ಲಿ ಏನು ಬಂದಿತ್ತು? ಮತ್ತು ಈ ಹೆಸರನ್ನು ಬದಲಾಯಿಸಿ ಅಂತ ನಿಮಗೆ ಕೇಳಿದವರು ಯಾರು? ಈ ದೇಶದ ಜನ ಯಾರು ನಿಮ್ಮನ್ನು ಈ ಹೆಸರು ಬದಲಾಯಿಸುವಂತೆ ಕೇಳಿದ್ದಾರೆ ಅನ್ನೋದನ್ನು ಹೇಳಿ. ಯಾರು ಕೇಳಿದ್ದಾರೆ? ಯಾವ ಪ್ರಪಂಚ ಈ ದೇಶದ ಯಾವ ಮೂಲೆಯಿಂದ ಯಾವ ಜನ ಇವತ್ತು ನಿಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ ಈ ಹೆಸರನ್ನು ನೀವು ಬದಲಾಯಿಸಿ ಅಂತೇಳಿ ಹೇಳಬೇಕು ನೀವು. ಇದು ಬರೀ ತಪ್ಪಿದ್ದು. ನಾವು ಹೇಳ್ತಾ ಇದ್ದೀವಿ 2014ಕ್ಕೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂಥ ಕೇಂದ್ರ ಸರ್ಕಾರ ಅದೊಂದು ಈ ದೇಶದ ಒಂದು ಕರಾಳ ಅಧ್ಯಾಯದ ಒಂದು ದಿನ ಅಂತೇಳಿ ನಾವು ಹೇಳ್ತಾ ಇದ್ದು. ಅದು ವಸ್ತುಶಃ ಇವತ್ತು ನಿಜವಾಗಿದೆ. ಈ ದೇಶದಲ್ಲಿ ಏನು ಬಡವರು ಮತ್ತು ಶ್ರೀಮಂತರ ಅಂತರ ಹೆಚ್ಚಾಗಿದೆ, ನಿರುದ್ಯೋಗ ತಾಂಡವವಾಡ್ತಾ ಇದೆ, ಇವತ್ತು ಸಣ್ಣ ಕೈಗಾರಿಕೆಗಳು ಮುಚ್ಚುತ್ತಾ ಇವೆ. ಇವತ್ತು ಆರ್ಥಿಕವಾಗಿ ಇವತ್ತು 4ನೇ ಆರ್ಥಿಕ ಪ್ರಬಲ ರಾಷ್ಟ್ರ ಅಂತ ಭಾರತ ಘೋಷಣೆ ಆದರೂ ಕೂಡ ಇವತ್ತು ತಲಾನುದಾಯಕ್ಕೆ ಹೋಲಿಸಿದರೆ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ನಿಕೃಷ್ಟ ಸ್ಥಿತಿಯಲ್ಲಿ ಈ ದೇಶದ ಜನ ಇದ್ದಾರೆ. ಇವತ್ತು ಶ್ರೀಮಂತರಾಗಿದ್ದಾರೆ, ಬಡವರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಂಥ ಬಡವರಿಗೆ ಶಕ್ತಿ ಕೊಡುವುದಕ್ಕೋಸ್ಕರ UPA ಸರ್ಕಾರ ಇಂಥ ಒಂದು ಕ್ರಾಂತಿಕಾರಿ ಕಾನೂನನ್ನು, ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಿ ಕಾನೂನು ಇದು. ಯಾಕಂತೇಳಿದ್ರೆ ಒಬ್ಬ ಸಣ್ಣ ಜಮೀನಿನ ಒಬ್ಬ ಮಾಲೀಕ ತನ್ನದೇ ಜಮೀನಿನಲ್ಲಿ ದುಡಿದು ಇವತ್ತು ಸರ್ಕಾರದಿಂದ ಈ ಯೋಜನೆಯನ್ನು ಹಣ ಪಡೆದು ಆತ ಒಂದು ಉತ್ತಮ ರೀತಿಯ ಜೀವನ ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಕ್ರಾಂತಿಕಾರಿ ಕಾನೂನಿದು. ಇಂಥ ಕಾನೂನಿಂದ ಇವತ್ತು ಇನ್ನೊಂದು ಪ್ರಶ್ನೆ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ತೇವೆ, ಈ ಕಾನೂನಿನಿಂದ ಆದ ತೊಂದರೆ ಏನು? ಈ ಒಂದು ಕಾನೂನನ್ನು ತಿದ್ದುಪಡಿ ಮಾಡತಕ್ಕಂಥ ಈ ಯೋಜನೆಯನ್ನು ತಿದ್ದುಪಡಿ ಮಾಡತಕ್ಕಂಥ ಅವಶ್ಯಕತೆ ನಿಮಗೆ ಹೇಗೆ ಉಂಟಾಯ್ತು ಎನ್ನುವುದನ್ನು ಕೂಡ ಈ ದೇಶದ ಜನರ ಮುಂದೆ ನೀವು ಹೇಳಬೇಕು. ಮೊನ್ನೆ ಕೃಷಿ ಸಚಿವ ಸನ್ಮಾನ್ಯ ಚವ್ಹಾಣ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತೇಳಿದರೆ, ಈ ಯೋಜನೆಯಲ್ಲಿ ಕೆಲವು ಭ್ರಷ್ಟಾಚಾರಗಳಾಗಿದ್ದಾವೆ, ಆದ್ದರಿಂದ ನಾವು ಈ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇದ್ದೇವೆ ಅಂತ. ನಿಮಗೆ ನಾಚಿಕೆ ಆಗಬೇಕು. ಯಾಕೆಂತೇಳಿದ್ರೆ 11 ವರ್ಷದಿಂದ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. 11 ವರ್ಷದಿಂದ ಕೇಂದ್ರದಲ್ಲಿ ಇರತಕ್ಕಂಥ ನಿಮ್ಮ ಸರ್ಕಾರ ಈ ಯೋಜನೆಯನ್ನು ಏನಾದರೂ ಭ್ರಷ್ಟಾಚಾರ ಆಗಿದ್ದರೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಯಾಕೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಎನ್ನುವುದನ್ನು ಕೂಡ ಈ ದೇಶದ ಜನರ ಮುಂದೆ ನೀವು ಹೇಳಬೇಕು. ಇವತ್ತು ಬರೀ ಉದ್ದೇಶ ಅದು ಏನೂ ಅಲ್ಲ. ಇವತ್ತು ಮಹಾತ್ಮ ಗಾಂಧಿಯವರ ಹೆಸರನ್ನು ಒಂದು ಆದಷ್ಟು ನಿಮ್ಮ ಪ್ರಯತ್ನದಿಂದ ಅಳಿಸಿ ಹಾಕಬೇಕು ಈ ದೇಶದ ಜನರ ಮನಸ್ಸಿನಿಂದ ಅನ್ನತಕ್ಕಂಥ ನಿಮ್ಮ ಪ್ರಯತ್ನ ಮಾತ್ರ ಇದರ ಹಿಂದೆ ಕಾಣ್ತಾ ಇದೆ ಹೊರತು ಈ ದೇಶದ ಜನರ ಬಗ್ಗೆ ಯಾವ ಕಾಳಜಿ ಕೂಡ ಇದರಲ್ಲಿ ಕಾಣ್ತಾ ಇಲ್ಲ. ಇನ್ನೊಂದು ಆಶ್ಚರ್ಯ ಅಂತ ಹೇಳಿದರೆ, ಇವತ್ತು ಪ್ರಧಾನಮಂತ್ರಿಗಳು
ಇಲ್ಲಿ ಅಲ್ಲಲ್ಲಿ ಅವರ ಶಿಷ್ಯರು ಕೆಲವರು BJPಯವರು ಕೋಮುವಾದಿಗಳು ಮಹಾತ್ಮ ಗಾಂಧಿಯವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾರೆ, ಆದರೆ ಪ್ರಧಾನಮಂತ್ರಿಗಳು ತುಟಿ ಮಿಚ್ಚುವುದಿಲ್ಲ. ನೀವ್ಯಾರೂ ಈ ರೀತಿ ಮಹಾತ್ಮ ಗಾಂಧಿಯವರಿಗೆ ಅವಹೇಳನ ಮಾಡಬೇಡಿ ಈ ದೇಶದಲ್ಲಿ ಎನ್ನತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ತಪ್ಪಿ ಹೇಳೋದಿಲ್ಲ. ಹಾಗಂತಾದರೆ ಇದು ಯಾವ ರೀತಿಯ ಕಾರ್ಯಸೂಚಿಯವರದ್ದು? ನೀವು ಏನಾದರೂ ಇಂಥ ಅನ್ಯಾಯಗಳನ್ನು ಮಾಡ್ತಾಯಿರಿ, ಗಾಂಧೀಜಿಯವರಿಗೆ ಅಪಮಾನ ಮಾಡ್ತಾಯಿರಿ, ನಾನು ಸುಮ್ಮನೆ ಇರ್ತೇನೆ ಅನ್ನತಕ್ಕಂಥ ಭಾವನೆ ಪ್ರಧಾನಮಂತ್ರಿಗಳದ್ದು, ಈ ದೇಶದ ಏನು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರದ್ದು ಆಗಿದೆ ಅನ್ನೋದು ಇದು ಸ್ಪಷ್ಟವಾಗ್ತದೆ. ಅದರಿಂದ ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ನಿಲುವು ಈ ದೇಶದಲ್ಲಿ, ನಾವು ಈ ಕಾನೂನನ್ನು ಜಾರಿಗೆ ತಂದವರು ಮತ್ತು ಈ ದೇಶದ ಬಡವರ ಪರವಾಗಿ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಈ ಬಡವರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾವು ಕೊಟ್ಟವರು, ಬಡವರ ಏನು ಏಳಿಗೆಗೋಸ್ಕರ ಕಟಿಬದ್ಧರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾನೂನನ್ನು ಇವತ್ತು ಸರ್ಕಾರ ತಂದು ಇವತ್ತು ಈ ಯೋಜನೆಯನ್ನು ಅಸ್ತವ್ಯಸ್ತಗೊಳಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಆದ್ದರಿಂದ ಇವತ್ತು ನಾವು ಒಂದು ದಿಟ್ಟತನದಿಂದ ಇವತ್ತು ದೇಶವ್ಯಾಪಿಯಾಗಿ ಹೋರಾಟ ನಡೆಸ್ತಾ ಇದ್ದೇವೆ. ದಯವಿಟ್ಟು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕು. ಈ ಯೋಜನೆಗೆ ಇಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ಯಾವ ಕಾರಣಕ್ಕೂ ಈ ದೇಶದ ಈ ಕಾನೂನಿನ ಒಂದು ಹೆಸರನ್ನು ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಮತ್ತು ಆ ರೀತಿ ಮಾಡೋದು ಕೂಡ ಅತ್ಯಂತ ತಪ್ಪು ಕೆಲಸ. ದಯವಿಟ್ಟು ಪ್ರಾಮಾಣಿಕವಾಗಿ ನಿಮಗೊಂದು ನಂದು ವಿನಂತಿ ಇದೆ, ದಯವಿಟ್ಟು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗೆ ಸರಿಯಾಗಿ ಆಲೋಚನೆ ಮಾಡಿ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟದ್ರಿಂದ ಈ ಯೋಜನೆಗೆ ಏನು ತೊಂದರೆ ಆಗಿದೆ, ಈ ದೇಶದ ಜನರಿಗೆ ಏನು ತೊಂದರೆ ಆಗಿದೆ, ಈ ಕಾರ್ಯಕ್ರಮಕ್ಕೆ ಏನು ಹಿನ್ನಡೆ ಆಗಿದೆ, ಅಥವಾ ಯಾವ ರೀತಿಯಿಂದ ನಿಮಗೆ ನಷ್ಟ ಆಗಿದೆ, ಇದರ ಬಗ್ಗೆ ನೀವು ಜನರಿಗೆ ಉತ್ತರ ಕೊಡಬೇಕು. ಬರೀ ಈ ಯೋಜನೆಯನ್ನು ಹಿಂದಕ್ಕೆ ಪಡೆಯುವುದಲ್ಲ ಅಥವಾ ಈ ಯೋಜನೆ ಬದಲಾಯಿಸುವುದಲ್ಲ, ಇದಕ್ಕೆ ಉತ್ತರ ಕೊಡಿ. ನೀವು ಒಂದು ಉತ್ತರ ಇವತ್ತಿನ ಕೊಡಲಿಲ್ಲ. ಈ ಯೋಜನೆಯಿಂದ ಏನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಾಕೆ ತೆಗಿತಾ ಇದ್ದೇವೆ ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರ ಇವತ್ತಿನವರೆಗೆ ಕೊಡಲಿಲ್ಲ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕು, ಮತ್ತು ಆ ನಿಟ್ಟಿನಲ್ಲಿ ಇದು ಮಾಡದೇ ಇದ್ದರೆ ದೇಶವ್ಯಾಪಿಯಾಗಿ ಈ ಹೋರಾಟವನ್ನು ನಾವು ಖಂಡಿತವಾಗಿ ಇನ್ನೂ ಮುಂದುವರಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಹೋರಾಟದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾಗೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಶುಭಾಶಯ ಹೇಳಿ ಕಾಂಗ್ರೆಸ್ ಪಾರ್ಟಿ ಕಿ ಮನ್ರೇಗಾವನ್ನು ರದ್ದು ಮಾಡುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗಾಂಧಿ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಇಂದಿನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬೋಧ್ ರಾವ್ ಅವರೇ, ಗೋಪಿನಾಥ್ ಭಟ್ ಅವರೇ, ಆದರೆ ಜಿಲ್ಲಾ ವಕ್ತಾರರಾದ ಹಿರಿಯರಾದ ಬಿಪಿನ್ ಮಾಸ್ಟೆ, ಇನ್ನೊಬ್ಬರು ಹಿರಿಯರು ವಕೀಲರಾದ ಶೇಖರಣ್ಣನವರೇ, ಹಾಗೆ ನೆರೆದಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಹಾಗೆ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇಂದು ಬಹಳ ಬೇಸರ ಹಾಗೂ ದುಃಖದ ಸಂಗತಿ. ಎಲ್ಲ ವಿಚಾರವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ, ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸಿಗೆ ತುಂಬ ಬೇಸರವಾಗ್ತದೆ. ಯಾಕಂದರೆ UPA ಸರ್ಕಾರ ತಂದ ಗಾಂಧಿಯ ಹೆಸರಿನ ಮೂಲಕ ಹಳ್ಳಿಯ ಜನರ ಉದ್ಧಾರ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿಯೂ ಯಾರು ಉದ್ಯೋಗ ಇಲ್ಲದೆ ಇರಬಾರ್ದು, ಮನೆ ಜನರ ದೀಪ ಬೆಳಗಬೇಕು, ಅವರ ಮನೆಯಲ್ಲಿ ಒಳ್ಳೆತನದ ಇರಬೇಕು, ಅವರ ತೋಟದಲ್ಲಿ ಕೆಲಸ ಮಾಡಿದರೂ ಅವರಿಗೆ ಕೂಲಿಯನ್ನು ಕೊಡುವಂಥ ಒಂದು ಒಳ್ಳೆಯ ಪದ್ಧತಿ ಮೂಲಕ ಕೇಂದ್ರ ಸರ್ಕಾರದಿಂದ UPA ಸರ್ಕಾರ ಇರುವಾಗ ಒಳ್ಳೆಯ ಯೋಜನೆ ತಂದಿತ್ತು. ಇವತ್ತು ಏಕಾಏಕಿ ಇದು ಒಂದೇ ಅಲ್ಲ, ಬ್ಯಾಂಕ್ ವಿಲೀನೀಕರಣದಿಂದ ಹಿಡಿದು ಎಲ್ಲೆಲ್ಲ ಬೇರೆ ಬೇರೆ ವಿಚಾರವನ್ನು ಎಲ್ಲವನ್ನು ಹಾಳುಗಿಡುತ್ತಾ ಬಂದ ಕೇಂದ್ರ ಸರ್ಕಾರ ಇವತ್ತು ಅದರ ಮುಂದುವರಿದ ಭಾಗ ಆಗಿ ಇವತ್ತು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನೇ ಬದಲಾಯಿಸಿ, ಕೇವಲ ಹೆಸರು ಬದಲಾಯಿಸುವುದಲ್ಲ, ಅದರ ಮೂಲ ಸ್ವರೂಪವನ್ನೇ ಬದಲಾಯಿಸಿದೆ. ಇದು ಭಾಳ ಬೇಸರ ತರ್ತಾ ಉಂಟು. ಮುಂದಿನ ದಿನದಲ್ಲಿ ಈ ಯೋಜನೆಗೆ ರಾಜ್ಯ ಸರ್ಕಾರ 40ರಷ್ಟು ದುಡ್ಡನ್ನು ಭರಿಸಬೇಕು. ಖಂಡಿತ ಈಗಾಗಲೇ GST ಮೂಲಕ ಅಥವಾ ಇತರ ತೆರಿಗೆ ಮೂಲಕ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಹೋಗ್ತಾ ಉಂಟು. ಅದನ್ನು ಯಾವುದಾದ್ರೂ ರೂಪದಲ್ಲಿ ರಾಜ್ಯದ ಜನರಿಗೆ, ಅಥವಾ ಇದು ಕೇವಲ ಕರ್ನಾಟಕ ಒಂದು ರಾಜ್ಯ ಅಥವಾ ಒಂದು ಭಾಗದ ಪ್ರಶ್ನೆ ಅಲ್ಲ, ಇಡೀ ದೇಶದ ಒಂದು ಸ್ವಾಯತ್ತತೆಯ ಪ್ರಶ್ನೆ. ಆ ದುಡ್ಡನ್ನು ಜನರಿಗೆ ಮುಟ್ಲಿಕ್ಕೆ ಒಂದು ಅವಕಾಶ ಇದ್ದದ್ದು ಈ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ. ಇದು ಯಾರು ದುಡಿತಾರೆ, ಇದು ಶ್ರೀಮಂತರ ಯೋಜನೆ ಅಲ್ಲ, ಇದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಯೋಜನೆ. ಇವತ್ತು ಅವರು ತಮ್ಮ ಉದ್ಯೋಗವನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು, ಪಂಚಾಯತಿಯಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಅವರು ಕೂಲಿಯನ್ನು ತಗೊಳ್ಳೋದು. ಇಂಥ ಒಂದು ಜನರಿಗೆ ಸ್ಪಂದಿಸುವ ಯೋಜನೆಯನ್ನು ಅದರ ಮೂಲ ಸ್ವರೂಪವನ್ನು ಬದಲಾಯಿಸುವುದಾದರೆ ಅವರ ಮನಸ್ಥಿತಿ ಏನು ಉಂಟದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದು ಅಲ್ಲದೆ ಈ ಉದ್ಯೋಗ ಒಂದು 40% ಇದನ್ನು ಕೊಡಬೇಕು. ಇನ್ನೊಂದು, ಅವರು ಹೇಳಿದ ಕೆಲಸವನ್ನು ಮಾಡಬೇಕು, ಜನರಿಗಲ್ಲಿ ಏನು ಅವಶ್ಯಕತೆ ಉಂಟು ಆ ಕೆಲಸ ಅಲ್ಲ. ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದರ ಯಾವುದೇ ಒಂದು ಬದಲಾವಣೆ ತಾರದೆ ಇದನ್ನು ಯಥಾವತ್ತಾಗಿ ಏನು ಮನ್ರೇಗಾ ಯೋಜನೆ ಅಂತುಂಟು, ಗಾಂಧಿಯವರ ಹೆಸರಲ್ಲಿ ಉಂಟು, ಆ ಮೂಲಕವೇ ಇದು ಮುಂದುವರಿತಾ ಹೋಗಬೇಕು. ಯಾಕಂದರೆ ಇದು ಜನರಿಗೆ ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಈ ಬಗ್ಗೆ ವಿಶೇಷವಾದ ಕೆಲಸ ಆಗ್ತಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದ್ದರಿಂದ ಇದನ್ನು ಯಥಾವತ್ತಾಗಿ ಮುಂದುವರಿಸ್ತಾ ಹೋಗಬೇಕು. ಇಲ್ಲ ಇದ್ದರೆ ಮುಂದಿನ ದಿನದಲ್ಲಿ ಈ ಬಗ್ಗೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳುತ್ತಾ, ಖಂಡಿತ ಇವತ್ತಿನ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು, ಇದು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾತ್ರ,
ಮುಂದಿನ ದಿನದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ನಾವು ಪ್ರತಿರೋಧವನ್ನು ತೋರಿಸಲಿಕ್ಕಿದ್ದೇವೆ. ಈ ಯೋಜನೆಯನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ಸರ್, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಮನ್ರೇಗದ ವಿಚಾರವಾಗಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಶಾಂತ ರೀತಿಯಲ್ಲಿ ಮಾಡಿದ್ದೇವೆ. ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಕಚೇರಿವರೆಗೆ ನಾವು ಪಾದಯಾತ್ರೆ ಮೂಲಕ ಬಂದಿದ್ದೇವೆ. ನಿಮಗೆ ಏನು ಮನವಿ ಕೊಡಬೇಕು ಅದನ್ನು ನಾವು ನಿಮಗಾಗಿ ಈಗಾಗಲೇ ಸಣ್ಣ ಲೋಪದೋಷ ಉಂಟನ್ನು ತಿದ್ದುಪಡಿ ಮಾಡಿ ಮಾಡ್ತೇವೆ. ಇಲ್ಲಿ ಸಾಂಕೇತಿಕವಾಗಿ ಗಾಂಧೀಜಿಯ ಭಾವಚಿತ್ರವನ್ನು ನಮ್ಮ ಪಕ್ಷದ ನಾಯಕರನ್ನು ಹಸ್ತಾಂತರಿಸುವ ಮೂಲಕ ಈ ಮನ್ರೇಗವನ್ನು ಮರುಜಾರಿ ಮಾಡಬೇಕು. ಏನಾದರೂ ಮೂಲ ಸ್ವರೂಪವಾಗಿ ಅದರಲ್ಲಿ ಯಾವುದೇ ಬದಲಾವಣೆ ಆಗದೆ ಅದೇ ಮನ್ರೇಗವನ್ನು ಜಾರಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಸಮಸ್ತ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಡ್ತಾರೆ.